ಹಾಯ್ ಫ್ರೆಂಡ್ಸ್, ಕುಲ್ಫಿ ತಿನ್ನಬೇಕಂತ ಅನಿಸ್ತಾ ಇದೆಯಾ? ಕುಲ್ಫಿ ತಿನ್ನಬೇಕನ್ನೋರಿಗೆ ಎರಡೇ ಎರಡು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಈ ಥರ ಕುಲ್ಫಿ ರೆಡಿ ಆಗುತ್ತೆ, ಕ್ರೀಮಿಯಾಗಿ ರೆಡಿ ಆಗುತ್ತೆ. ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇಲ್ಲಿ ನೋಡಿ, ಅರ್ಧ ಲೀಟ್ರ್ ಹಾಲು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಬಿಸಿ ಮಾಡೋಕ್ಕೆ ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಸೈಡಿಗೆ ಒಂದು 10-12 ಗೋಡಂಬಿ, ಆಮೇಲೆ 10-15 ಬಾದಾಮನ್ನ ತೊಗೊಂಡು ಮಿಕ್ಸಿ ಜಾರ್ ಹಾಕ್ಕೊಂಡೆ. ಒಂದು 2 ಸ್ಪೂನು ಸಕ್ಕರೆ ಹಾಕ್ಕೊಂಡೆ. ಸ್ವೀಟು ನೀವು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಡ್ರೈ ಫ್ರೂಟ್ಸು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ 2 ಏಲಕ್ಕಿನ ಬೀಜ ತೆಗೆದು ಹಾಕ್ಕೊಂಡೆ. ಇನ್ನು ಡ್ರೈ ಫ್ರೂಟ್ಸ್ 1-2 ಹಾಕ್ಕೊಂಡೆ ಎಕ್ಸ್ಟ್ರಾ, ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬಾರ್ದು, ಅಂದರೆ ಕುಲ್ಫಿ ಚೆನ್ನಾಗಿರಲ್ಲ. ನಮಗೆ ಕುಲ್ಫಿ ತರಿಯಾಗಿದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಲ್ಲಿ ನೋಡಿ, ಇನ್ನು ಹಾಲು ಬೇಯ್ತಾ ಇದೆ ಅಲ್ಲಿ ಸ್ಟವ್ ಮೇಲೆ. ಇಲ್ಲಿ ಕಾರ್ನ್ಫ್ಲವರ್ ತೊಗೊಂಡೆ ನಾನು 1.5 ಸ್ಪೂನು. 2 ಸ್ಪೂನು ನೀರು ಹಾಕ್ಬಿಟ್ಟು ಕಲಿಸ್ಕೊಂಡೆ. ನೀವು ಕಸ್ಟರ್ಡ್ ಪೌಡ್ರ್ ಇದ್ರೂ ಹಾಕ್ಕೋಬೋದು ಸ್ವಲ್ಪ. ನಾನು ಇಲ್ಲಿ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಡ್ರೈ ಫ್ರೂಟ್ಸು ಹಾಲಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು. ತಿಕ್ನೆಸ್ ಬರಬೇಕು, ಇಲ್ಲಾಂದರೆ ಕುಲ್ಫಿ ಕ್ರೀಮಿಯಾಗಿ ಆಗೋಲ್ಲ. ಆಮೇಲೆ ಕಾರ್ನ್ಫ್ಲವರು ಹಾಕ್ಕೊಂಡೆ, ಒಂದು 2 ನಿಮಿಷ ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ. ನಾನು ಯೂಟ್ಯೂಬ್ ಚಾನಲ್ನ ನೋಡಿ, ಅಲ್ಲಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ ನನ್ನ ವಿಡಿಯೋನ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಅಲ್ಲಿ ಇರುತ್ತೆ ನನ್ನ ವಿಡಿಯೋ, ಅಲ್ಲಿನೂ ಹಾಕಿರ್ತೀನಿ ನಾನು. ಇಲ್ಲಿ ನೋಡಿ, 5-6 ಬಾಳೆಹಣ್ಣು ಇದ್ದರೆ ನೀವು ಹಾಕ್ಕೋಬೋದು. ನಾನು ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡ್ರೆ 5-6 ಇತ್ತು. ಇಲ್ಲಿ ನೋಡಿ, ಈ ಥರ ನೋಡಿ, ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಕ್ರೀಮಿ ಆಗಿದೆ ಹಾಲು, ತಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮ್ಯಾಸರ್ ಮಾಡ್ಕೊಳ್ಳಿ. ಮನೇಲಿ ಸ್ಪೂನ್ ಇದ್ರೂ ಅದರಿಂದ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಕುಲ್ಫಿ ಕ್ರೀಮಿಯಾಗಿ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಮಾಡಿಕೊಂಡು ಅದನ್ನು ನಾನು ಬನಾನಾ ಬೌಲಲ್ಲೇ ಹಾಕ್ಕೊಂಡೆ. ಮ್ಯಾಶ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ. ನೀವು ಬೇಕಂದರೆ ನಿಮಗೆ ತರಿ ಬೇಡ ಬನಾನಾ ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೋದು. ನನಗೆ ತರಿ ಬೇಕಿತ್ತು, ಅದಕ್ಕೆ ನಾನು ಈ ಥರ ಮಾಡಿಕೊಂಡೆ. ಆಮೇಲೆ ಅಲ್ಲಿ ವೆನಿಲ್ಲಾ ಎಸೆನ್ಸ್ 1 ಡ್ರಾಪ್ ಹಾಕ್ಕೊಂಡೆ. ಆಮೇಲೆ ಈ ಥರ ಬಟ್ಲಿತ್ತು, ಆ ಬಟ್ಲಲ್ಲೇ ನಾನು ಕುಲ್ಫಿ ಬಟ್ಲಲ್ಲೇ ಹಾಕ್ಕೊಂಡು ಕುಲ್ಫಿ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಕಪ್ಸ್ ಇದ್ದರೆ ಮನೇಲಿ ಯಾವುದಾದ್ರೂ ಕಪ್ಸು, ಬೌಲು ಎದ್ರಲ್ಲಿ ಹಾಕಿದ್ರೂ ಮಾಡ್ಕೋಬೋದು. ಈ ಥರ ಕವರ್ ಮಾಡಿ ಇಟ್ಕೋಬೇಕು. ಕವರ್ ಕಟ್ ಮಾಡಿ ಈ ಥರ ರಬ್ಬರ್ ಬ್ಯಾಂಡಿಂದ ಕವರ್ ಮಾಡಿ ಓವರ್ ನೈಟ್ ಇಟ್ಬಿಟ್ಟಿದೆ. ನೋಡಿ, ಈ ಥರ ಕುಲ್ಫಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ಕೋಬೋದು. ಹಾಲು ಮತ್ತು ಇದು ಡ್ರೈ ಫ್ರೂಟ್ಸ್ ಇದ್ದರೆ ಸಾಕು, ಈ ಥರ ಕುಲ್ಫಿ ರೆಡಿ ಆಗುತ್ತೆ. ಏನು ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಇಲ್ಲ, ಮನೇಲಿ ಇದ್ದಿದ್ದೇ ಸಾಮಾನಿಂದನೇ ಆಗುತ್ತೆ ಈ ಥರ ಕುಲ್ಫಿ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದಲ್ವ ನಮಗೆ ಹೆಲ್ತಿಗೆ. ನೋಡಿ, ಎಷ್ಟು ಚೆನ್ನಾಗಿ ಕ್ರೀಮಿ ಆಗಿದೆ. ನಾನು ಬೇರೆ ಕುಲ್ಫಿ ಇದರಲ್ಲೂ ಹಾಕಿದ್ದೆ, 2 ಕಡೆ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.